ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ಕೊಲೆ ಮಾಡುವಂತ ಪ್ರಯತ್ನ ಆಗಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಹತ್ಯೆಗೆ ಪ್ಲಾನ್ ಮಾಡಿದ್ದಾರೆ ಅಂತ. ಜನಾರ್ದನ್ ರೆಡ್ಡಿ ಅವರನ್ನ ಮುಗಿಸೋದಕ್ಕೆ ನಡೆದಂತ ಸ್ಕೆಚ್ ಇದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿರೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೂಂಡಾ ಸರ್ಕಾರ. ಈ ಘಟನೆಯನ್ನ ಒಬ್ಬ ಕಾಂಗ್ರೆಸ್ ನಾಯಕ ಕೂಡ ಖಂಡಿಸಿಲ್ಲ. 2026ರ ರಕ್ತ ಚರಿತ್ರೆಗೆ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚಿದು. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂಥ ಕುತಂತ್ರ ಇದು. ಇದು ಸ್ಪಷ್ಟ ಆಗಿದೆ. ಈಗ ಬುಲೆಟ್ ಯಾರ್ದು ಅಂತಾನು ಸ್ಪಷ್ಟ ಆಗಿದೆ, ಆರಿಸಿದವ್ರು ಯಾರು ಅಂತಾನು ಸ್ಪಷ್ಟ ಆಗಿದೆ. ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ, ರಾಜಕೀಯ ಒತ್ತಡದಿಂದ. ಯಾಕೆ ಆಂಧ್ರದಲ್ಲಿ ಆಗ್ತಾ ಇತ್ತು, ಜನಾರ್ದನ್ ರೆಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ. ಮಾಜಿ ಸಚಿವ ಶ್ರೀರಾಮುಲು ಅದೇ ರೀತಿ ಜನಾರ್ದನ್ ರೆಡ್ಡಿ ಇಬ್ರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ಭರತ್ ರೆಡ್ಡಿ ಬೆಂಬಲಿಗರಿಂದ ಜನಾರ್ದನ್ ರೆಡ್ಡಿ ಅವರನ್ನ ಹತ್ಯೆ ಮಾಡುವಂತ ಪ್ರಯತ್ನಗಳಾಗಿದೆ, ಕೊಲೆ ಯತ್ನ ಇದು ಅನ್ನುವಂತ ಆರೋಪವನ್ನು ಮಾಡಿದ್ರು. ಈ ಕಡೆ ಆರ್ ಅಶೋಕ್ ಅವರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ನಮ್ಮ ಶಾಸಕರನ್ನ ಕೊಲೆ ಮಾಡುವಂತ ಪ್ರಯತ್ನ ಆಗಿದೆ, ಇಲ್ಲಿ ಗೂಂಡಾ ಸರ್ಕಾರ ಇದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಬಿಜೆಪಿಗೆ ಸಂಘಟನೆಗೆ ಲಾಭ ಆಗ್ತಿದೆ ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯ ಘಟನೆ ಆಗ್ತಿದೆ ಅನ್ನುವಂತ ಒಂದು ಆರೋಪವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಹೌದಾ ಇದು? ಹೌದು, ಪ್ರಶ್ನೆನೇ ಇಲ್ಲ. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನ ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇನೆ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ. ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇನೆ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನ ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇನೆ ಅಟ್ಯಾಕ್ ಮಾಡಿದ್ದು, ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಕರ್ನಾಟಕ ಈಸ್ ಬಿಕಮಿಂಗ್ ಗೂಂಡಾ ರಾಜ್. Ballari incident is becoming a Rakta Charitra in Andhra Pradesh. It is a natural there. But in Karnataka, as a political leaders, never happen in the history in Karnataka. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.